ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನನಗೆ ಶೂಟ್ ಇಲ್ಲಿದ್ದನೆಲ್ಲ ಏಮನ್ನು ಮೀಟ್ ಮಾಡೋದೆ 3 ಡೇಸಿಂದ ಕಡೆ ಕಂಟಿನ್ಯೂಸ್. ಓಕೆ ಓಕೆ ಸರಿ ಆಯಿತು. ಇವತ್ತು ಒಬ್ಬ ಹುಡುಗಿನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಓಕೆನಾ? ಒಬ್ಬ ಹುಡುಗಿ ಓಕೆ ಓಕೆ ಸರಿ ಆಯಿತು. ಓಕೆ, ಇವತ್ತು ಶೂಟ್ ಇಲ್ಲ, ನಾಳೆ ಶೂಟ್ ಇದೆ. ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇರೋದು. ನೋಡೋಣ, ಅಲ್ಲಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಸರ್ಪ್ರೈಸ್ ಅಲ್ಲ, ಘಾಟಿ ಸುಬ್ರಹ್ಮಣ್ಯ. ನಿನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ, ಮತ್ತು ನೀವು ಮಾತಾಡಿಸ್ಬಾರ್ದು ಅಂದರೆ ವಾಯ್ಸ್ ಕೇಳಿಸುತ್ತೆ. ಇವಾಗ ನಾವು ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, BMTC ಬಸ್ಸಲ್ಲಿ. ಬೇಡ, ಇಟ್ಕೊಂತೀನಿ ಬಿಡು ಏಮ, ಹಿಂಗೆ ಇಟ್ಕೊ. ನಿನ್ನ ಕೂದಲು ಕಾಣ್ತಿರ್ತಾನೆ ಇವಾಗ ಹೋಗ್ತಾ ಇರೋದು ನಾವು ಬಸ್ಸಲ್ಲಿ, BMTC ಬಸ್ಸಲ್ಲಿ. ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯ ಹೋಗ್ತಾ ಇರೋದು ನಾನು ಮತ್ತು ಏಮ. ಹೇಳಿದೆ, ಮೆನ್ಷನ್ ಮಾಡಿದೆ ಬಿಡು. ಫಸ್ಟ್ ಟೈಮ್ ನಾನು ದೊಡ್ಡಬಳ್ಳಾಪುರ ಬಂದಿರೋದಿಲ್ಲಿ. ಹಾಯ್ ಎಲ್ಲ ದೊಡ್ಡಬಳ್ಳಾಪುರ ಜನತೆಗೆ ಹಾಯ್, ಎಲ್ರಿಗೂ ಹಾಯ್ ಮಾಡು. ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಘಾಟಿ ಸುಬ್ರಹ್ಮಣ್ಯ ಬಸ್. ಸೊ ಗಾಯ್ಸ್, ಇವಾಗ ನಾವು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಬಂದಿರೋದು. ಇದು ದೊಡ್ಡಬಳ್ಳಾಪುರದಿಂದ ಬರಬೇಕು. ಸೊ ಹೆವಿ ಬಿಸಿಲಿದೆ ಗಾಯ್ಸ್ ಇಲ್ಲಂತೂ. ದೇವಸ್ಥಾನ ಇನ್ನೂ ಒಳಗಡೆ ಹೋಗಿಲ್ಲ, ಇನ್ನು ಆಚೆ ಕಡೆ ಇವಾಗ ಬಂದಿದ್ದೀವಿ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಸ್ಟೆಪ್ ತಿಳ್ಕೊಂಡು ಕೆಳಗಡೆ ಹೋಗ್ತಾ ಇರೋದು ದರ್ಶನ ಮಾಡೋಕ್ಕೆ. ದರ್ಶನ ಮಾಡ್ಕೊಂಡ್ಬಿಟ್ಟು ಫೋನ್ ಒಳಗಡೆ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗಂತೂ, ನೋಡೋಣ. ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ದಿನ ಬಂದಿದ್ದೀವಿ. ಆದರೂ ಕೂಡ ಏನು ಜಾಸ್ತಿ ಕ್ರೌಡ್ ಇರಲಿಲ್ಲ. ನಾವು ಬಂದಾಗ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಇವಾಗ ಊಟ ಇದೆಯಂತೆ, ಅಥವಾ ಏನಾದ್ರು ತಿನ್ಕೊಂಡ್ಬಿಟ್ಟು ಇಲ್ಲಿ ಏನಾದ್ರು ತೊಗೊಂಡ್ಬಿಟ್ಟು ಹೋಗೋಣ ಮನೆಗೆ. ಆಯಿತು, ಪ್ರಸಾದನೂ ಕ್ಲೋಸ್ ಆಗಿದೆ ಅಂತ ಆಗಲೇ ಆಲ್ರೆಡಿ. ಸೊ ಏನಾದ್ರು ಟಿಫನ್ ಲಂಚ್ ಗಿಂಚ್ ಏನಾದ್ರು ಮಾಡ್ಕೊಂಡು ಹೋಗೋಣ. 3 ಗಂಟೆ ಆಗಿದೆ ಆಗಲೇ ಇಲ್ಲೇ. ಹನುಮಂತ ಇದೆ ನೋಡಿ, ಹನುಮಂತ ಇಲ್ಲಿ. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ನಾನು ಯಾವತ್ತೂ ಬಂದಿರಲಿಲ್ಲ. ಸೊ ಏಮಾಯಿಂದ ಇವತ್ತು ನಾನು ಬಂದಿದ್ದೀನಿ ಘಾಟಿ ಸುಬ್ರಹ್ಮಣ್ಯಗೆ. ನೋಡಿ ಎಲ್ಲ ಅಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ, ಅದಕ್ಕೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಇಲ್ಲಿ ಮಾಡ್ತಾ ಇರೋದು. 3 ಗಂಟೆ ಒಳಗಡೆನಾ? ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಊಟನೇ ಮಾಡಿಲ್ಲ, ಬರೀ ಸ್ನ್ಯಾಕ್ಸ್ ತಿಂದ್ಕೊಂಡು ಅದರಲ್ಲೇ ಜೀವನ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗೋದಂತೂ 100% ಸತ್ಯನೇ, ನಿಜನೇ. ಇವತ್ತು ನನ್ನ ಗತಿ ಏನಾಗುತ್ತೋ ಗೊತ್ತಿಲ್ಲ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಬಸ್ ಇದೆಯಂತೆ, ಅದು ಫುಲ್ಲು ರಶ್ ಆಗಿದೆ. ಇಲ್ಲ, ಅಲ್ಲಿ ಬಸ್ ಬಂದರೆ ಮನೆ ಕಡೆ ಹೋಗೋಣ. ಕಡಲೆಪುರಿ ತೊಗೊಂಡಿದ್ದೀನಿ. ಏನೇ ತೊಗೊಂಡಪ್ಪ, ಇದು ಸುಮ್ಮನೆ ಅಲ್ವಾ? ಇವಾಗ ಹೆಂಗೆ ಇಟ್ಕೊಂಡು ಹೋಗೋದು ಇದನ್ನೆಲ್ಲ ಬಸ್ಸಲ್ಲಿ, ಮೆಟ್ರೋದಲ್ಲೆಲ್ಲ. ಯಾರು ಏನೇನು ಅಂದ್ಕೊಂಡ್ರೆ ಮಂಡಕ್ಕೆ ಇಟ್ಕೊಂಡು ಹೋಗ್ತಿದ್ದೀನಿ ಅಂತ. ಮಂಡಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಮೆಟ್ರೋದಲ್ಲೆಲ್ಲ ಹೋಗಬೇಕು. ಜನ ಏನು ಅನ್ಕೊಳ್ತಾರೆ, ಏನಪ್ಪ ಏನು ಕರೆ ತೊಗೊಂಡು